ಮಾದಕ ವಸ್ತು ಅವರ ಅಗೇನ್ಸ್ಟ್ ಏನು ನಮ್ಮ ಡ್ರೈವ್ ಇದೆ, ಮುಳಬಾಗಿಲು ಟೌನ್ ಲಿಮಿಟ್ಸಲ್ಲಿ 960 ಗ್ರಾಮ್ ಗಾಂಜಾವನ್ನು ಒಬ್ಬ ಸುಲ್ತಾನ್ ಅನ್ನೋ ಒಬ್ಬ ಆರೋಪಿ ಹತ್ರ ನಾವು ವಶಪಡಿಸ್ಕೊಂಡಿದ್ದೀವಿ. ಮತ್ತು ಅವನ್ನ ನಾವು ಇವಾಗ ಜೈಲಿಗೆ ಕಳಿಸ್ಕೊಟ್ಟಿದ್ದೀವಿ. ದೇರ್ ವಿಲ್ ಬಿ ಅಬ್ಸಲ್ಯೂಟ್ಲಿ ಝೀರೋ ಟಾಲರೆನ್ಸ್ ಅಗೇನ್ಸ್ಟ್ ಡ್ರಗ್ಸ್. ನಮ್ಮ ವಾರ್ ಅಗೇನ್ಸ್ಟ್ ಡ್ರಗ್ಸ್ ಅಂತ ಏನು ನಾವು ಒಂದು ಪಟ್ಟನ್ನು ತೊಟ್ಟಿದ್ದೀವಿ, ಆ ನಿಟ್ಟಿನಲ್ಲೇ ನಾವು ಬರೋ ದಿನಗಳಲ್ಲೂ ಒಳ್ಳೆ ಕೆಲಸ ಮಾಡ್ತೀವಿ. ಈ ಎಲ್ಲ ಸಾರ್ವಜನಿಕರಿಗೆ ನಾವು ಮನವಿ ಮಾಡೋದೇನು ಅಂದರೆ, ಏನು ಬೈಕನ್ನು ನೀವು ನಿಲ್ಲಿಸ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನೋಡಿ ನಿಲ್ಲಿಸಿ. ನೀವು ಕೇವಲ ಹ್ಯಾಂಡಲ್ ಲಾಕ್ ಮಾಡೋದಿಲ್ಲ, ಇಲ್ಲ ನಿಮ್ಮದು ಕೀ ಕೆಲಸ ಮಾಡ್ತಾ ಇರೋದಿಲ್ಲ, ಅದನ್ನೇ ನೀವು ಯೂಸ್ ಮಾಡ್ತಾ ಇರ್ತೀರಾ. ಇತ್ತೀಚೆಗೆ ನಮಗೆ GPS ಕೂಡ ಸಿಗುತ್ತೆ. ಕೇವಲ ₹1000 ಕೊಟ್ಟರೆ ಒಂದು ಸಣ್ಣ GPS ಸಿಗುತ್ತೆ. ಅದನ್ನು ನೀವು ನಿಮ್ಮ ಬೈಕಿಗೆ ಅಳವಡಿಸಿದ್ರೆ ನಿಮಗೆ ಗೊತ್ತಾಗುತ್ತೆ, ನೀವೇ ಟ್ರ್ಯಾಕ್ ಮಾಡ್ಬೋದು ಗಾಡಿ ಎಲ್ಲಿ ಹೋಗ್ತಾ ಇದೆ ಅಂತ. ಹೀಗೆ ನೀವು ಒಂದು ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೊಗೊಂಡ್ರೆ ನಿಮಗೂ ಕೂಡ ಅದ್ರ ಬಗ್ಗೆ ಒಂದು ವಿವೇಚನೆಯನ್ನು ಬರುತ್ತೆ. ಹಾಗೆ ಮತ್ತೊಂದು ವಿಚಾರ ಏನು ಅಂದರೆ, ಈ ಮಾದಕ ವಸ್ತು ಬಗ್ಗೆ ಎಲ್ಲರಲ್ಲೂ ನಾನು ಮನವಿ ಮಾಡ್ಕೊಳೋದು, ದಯವಿಟ್ಟು ಇದರ ಹಿಂದೆ ಹೋಗಬೇಡಿ. ಯಾರೂ ಇದನ್ನು ಸೇವನೆ ಮಾಡಿ ಉದ್ಧಾರ ಆಗಿಲ್ಲ. ನಿಮಗೆ ಯಾವುದೇ ರೀತಿಯ ಯಾರೇ ಬಂದು ನಿಮಗೆ ಅಪ್ರೋಚ್ ಮಾಡಿದ್ರೆ ಇದ್ರ ಬಗ್ಗೆ ತುರ್ತಾಗಿ ನೀವು 112ಕ್ಕೆ ಫೋನ್ ಮಾಡ್ಬೋದು, ಇಲ್ಲ ನಮ್ಮ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡ್ಬೋದು. ನಾವು ಬಂದು ಅವ್ರನ್ನ ನಾವು ಪಿಕಪ್ ಮಾಡ್ಕೊಂಡು ಹೋಗ್ತೀವಿ. ಈ ಬರುವ ದಿನಗಳಲ್ಲೂ ಕೂಡ ನಮ್ಮ ಈ ಕಾರ್ಯಾಚರಣೆಯನ್ನು ಮುಂದುವರಿಸ್ತೀವಿ. ಈ ಗಾಂಜಾ ಮೂಮೆಂಟ್ ಆಗ್ತಾ ಇದ್ದಿದ್ದು ಆಂಧ್ರ ಕಡೆಯಿಂದನೇ ಬರೋದು. ಅದು ಫಸ್ಟು ಒಡಿಶಾ ಕಡೆಯಿಂದ ಒರಿಜಿನೇಟ್ ಆಗಿ ಚಿತ್ತೂರು ಕಡೆಯಿಂದ ಈ ಕಡೆ ಬರ್ತಾ ಇತ್ತು. ನಾವು ಇನ್ಫಾರ್ಮೇಷನ್ ಮೇರೆಗೆ ಅದನ್ನು ಕ್ಯಾಚ್ ಮಾಡಿದ್ದೀವಿ. ಅದನ್ನು ಕಂಟಿನ್ಯೂಸ್ ಆಗಿ ಆಂಧ್ರದಿಂದ ಬರಬೇಕಾದ್ರೂ ಟ್ರ್ಯಾಕ್ ಮಾಡಿಕೊಂಡೆ ನಾವು ಬಂದು ಅದಕ್ಕೋಸ್ಕರನೇ ಒಂದು ಟೀಮ್ನ ಇಟ್ಟು ಅದನ್ನು ಮುಳಬಾಗಿಲಲ್ಲಿ ನಾವು ಕಾನ್ಫಿಸ್ಟಿಕೇಟೆಡ್ ಇಟ್ಟು, ಇದೇ ರೀತಿ ಬೇರೆ ಎಲ್ಲೆಲ್ಲಿ ಬರೋ ಸಾಧ್ಯತೆಗಳಿದ್ದಾವೆ ಎಲ್ಲ ಕೂಡ ನಾವು ಒಂದು ಹದ್ದಿನ ಕಣ್ಣನ್ನು ಇಡೋ ವ್ಯವಸ್ಥೆಯನ್ನು ಮಾಡಿದ್ವಿ.